everyone fine. ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿ ಕೊಟ್ಟರು. ಘಟನೆ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿನ ಪಡೆದುಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ. ಉದಯಗಿರಿಯಲ್ಲಿ ಪುಂಡ್ರು ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನು ಮಾಡಿದರು, ಕಲ್ಲು ಹೊಡೆದಿದ್ರು. ಮಹದೇವಪ್ಪನವರು ಈಗ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಮತ್ತು ಮಾಹಿತಿನ ಪಡೆದುಕೊಂಡಿದ್ದಾರೆ. ಅವತ್ತೇನಾಯಿತು, ಯಾಕಾಯಿತು, ಎಷ್ಟು ಜನ ಬಂದಿದ್ರು, ದಾಳಿ ಮಾಡಿದ್ರು ಅಂತ. ಇನ್ನು ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಾಟ್ಕರ್ ಸಾಥನ ಕೊಟ್ಟಿದ್ದಾರೆ ಸಚಿವರಿಗೆ. ಪೊಲೀಸರ ಕಾರ್ಯಕ್ಕೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪೊಲೀಸರೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ತಪ್ಪು ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವರ ಪತ್ತೆಗೆ ತನಿಖೆ ಮಾಡ್ತಾ ಇದ್ದಾರೆ. ಅಮಾಯಕರನ್ನ ಇಲ್ಲಿ ಬಂಧಿಸಲಾಗಿಲ್ಲ ಎಂದು ಸಚಿವ ಮಹದೇವಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಸುಮಾರು 14 ಜನರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಕೋರ್ಟ್ ಮುಂದೆ ಕೂಡ ಅವ್ರನ್ನ ಹಾಜರುಪಡಿಸ್ತಾರೆ. ಬಟ್ ಇಲ್ಲಿ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು. ಯಾಕಂದರೆ ಅಲ್ಲಿ ಕಲ್ಲು ಹೊಡೆದವರೇ ಬೇರೆ, ಕಲ್ಲು ಹೊಡೆದೇ ಇದ್ದವ್ರು ಬೇರೆ, ಆ ಟೈಮ್ನಲ್ಲಿ ಮನೇಲಿದ್ದರು, ವ್ಯಾಪಾರಕ್ಕೆ ಹೋಗಿದ್ದರು. ಈ ರೀತಿ ಕೆಲವೊಂದು ಕುಟುಂಬಸ್ಥರು ಈ KJL DJL ಹಂಗಾಯ್ತಲ್ವಾ, ಹಂಗಾಗಬಾರ್ದು ಅಂಥೇಳಿ. ಯಾಕೆಂದರೆ ಇಲ್ಲಿ ಮಹದೇವಪ್ಪನವರು ಹೇಳಿದ್ದಾರೆ, ಇಲ್ಲಿ ಅಮಾಯಕರನ್ನ ಯಾರೂ ಕೂಡ ಬಂಧಿಸಿಲ್ಲ. ಅಂದರೆ ಇವರೆಲ್ಲರೂ ಕೂಡ ಅವತ್ತು ಈ ಕೇಸ್ನಲ್ಲಿ ಭಾಗಿಯಾದವರೇ. ಸೋಮವಾರ ಸಂಜೆ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸ್ಸಲ್ಲಿ ಇರೋದನ್ನ ಇನ್ನೊಂದು ಮೊಬೈಲ್ ತಗೊಂಡು ಒಂದು ಪ್ರೊವೊಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನ ತೋರಿಸಿದ್ದಾರೆ. ಈ ಸ್ಟೇಷನ್ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ. ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು. ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ, ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ ಮತ್ತು ಅಲ್ಲಿ ಅದು ಉಳಿದು ಇರಲಿಲ್ಲ, ಒಟ್ಟೋಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ. ಆದ್ರೂ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ SI ಅವರು ಮಾತಾಡಿ ಹೈಯರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ, DCP ಅವರಿಗೆ ಮತ್ತು ಇತರರಿಗೆ. ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ, ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಲ್ಲ ಊರವರೆಲ್ಲ ಸೇರಿ, ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಇಲ್ಲದೆ ಆ ಥರ ಮಾಡಿ ಮಾಡಲಿಕ್ಕೆ ಮಾಡಿದ್ದಾರೆ. ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ, ನಾವು ಅರ್ಜಿ ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ. ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ, ಕಂಪ್ಲೇಂಟ್ ಬರೋಕ್ಕೆ. ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಅಂತೇಳಿ ಈ ಗುಂಪವರು ಕಂಪ್ಲೇಂಟ್ ಕೊಡಲಿಲ್ಲ, ಆ ಗುಂಪವರು ಕೊಟ್ಟಿಲ್ಲ, ನಾನು ಕೊಡಬೇಕು ಇವ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು. ಬಟ್ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿದ್ರು ಅದ್ರ ಮೇಲೆ ಅದು ಹಿರಿಯರಿಗೆಲ್ಲ ಸಮಾಧಾನ ಇತ್ತು. ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಿದ್ರು, ಇವರು ಕಂಪ್ಲೇಂಟ್ಸ್ ಬರದೇ ಇರೋದು ಲೇಟ್ ಆದ್ರಿಂದ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು. ಇನ್ ವ್ಯೂ ಆಫ್ ದಿ ಟೆನ್ಷನ್ ಅಂಡ್ ಅವರು ಕಂಪ್ಲೇಂಟ್ ಇದಾದ್ಮೇಲೆ ಅವರು ಲಾ ಅಂಡ್ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್. ಅವರು ಸುವಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅದ್ರ ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಜೇಸಿ ಇದ್ದಾರೆ ಈಗ.